ರಾಜ್ಯ ಮಟ್ಟದ 178ನೇ ಬ್ರೈನೋ ಬ್ರೈನ್ ಸ್ಪರ್ಧೆ 2026ರಲ್ಲಿ ಮಡಿಕೇರಿ ಮಕ್ಕಳ ಸಾಧನೆ. ಬ್ರೈನೋ ಬ್ರೈನ್ ಇಂಟರ್ನ್ಯಾಷನಲ್ ದುಬೈ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯೋಜಿಸಲಾಗಿದ್ದ 178ನೇ ರಾಜ್ಯ ಮಟ್ಟದ ಬ್ರೈನೋ ಬ್ರೈನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಬ್ರೈನೋ ಬ್ರೈನ್ ಕೇಂದ್ರದ 50 ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಪದಕ ಪಡೆದಿದ್ದಾರೆ. ಈ ಸ್ಪರ್ಧೆಯಲ್ಲಿ ಕರ್ನಾಟಕದ ಒಟ್ಟು 80 ಬ್ರೈನೋ ಬ್ರೈನ್ ಕೇಂದ್ರಗಳಿಂದ ಸುಮಾರು 2,000 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರದ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕೇವಲ 3 ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹೆಚ್ಚು ಮಕ್ಕಳು ಅಬಾಕಸ್ ತರಗತಿಗೆ ಹೊಸ ದಾಖಲಾತಿ ಪಡೆದುಕೊಂಡು ಅತಿ ಪರಿಶ್ರಮದಿಂದ ಶೇಕಡ 100ರಷ್ಟು ಫಲಿತಾಂಶದೊಂದಿಗೆ 24 ಚಾಂಪಿಯನ್ಶಿಪ್ ಟ್ರೋಫಿ, 16 ಚಿನ್ನದ ಪದಕ ಮತ್ತು 10 ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರಕ್ಕೆ ಬೆಸ್ಟ್ ಫ್ರಾಂಚೈಸಿ ಮತ್ತು ಬೆಸ್ಟ್ ಫ್ಯಾಕಲ್ಟಿ ಪ್ರಶಸ್ತಿ ಲಭಿಸಿದ್ದು, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಸಾಧನೆಯ ಹೆಗ್ಗಳಿಕೆಯು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು. ಈ ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದ ಆ 3 ನಿಮಿಷಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ಮುತುವರ್ಜಿ ವಹಿಸಿ ಬೆಂಗಳೂರಿಗೆ ಕರೆತಂದ ಪೋಷಕರಿಗೆ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. And franchisee of Braino Brain Madikeri. In the recently held Braino Brain state level competition held in Bangalore, around 2,000 children participated from about 80 centers. Madikeri Center participated with 50 children, and eventually we won 24 champion trophies, 16 gold topper medals and 10 silver topper medals. This has been a great sense of satisfaction. This time a lot of first timers were there who are very new to the concept of abacus. The entire credit goes to the child who participated, who performed in the 3 minutes, and to the supportive parents for taking the initiative, for taking them to Bangalore. It's been a tremendous work of hard work and dedication. So hats off to the parents and children. We've made a great team. Children are taken to greater heights of concentration, accuracy, speed and multitasking skills, and this helps children gain confidence, and they are required to do around 65 to 70 sums, requires a lot of concentration. So hats off to the parents and to the children. We've made a great team, and it's a wonderful feeling when children do well, they believe in themselves and their concentration and confidence improves. So highly satisfying feeling. Thank you very much. ಈ ಸಂದರ್ಭದಲ್ಲಿ ಬ್ರೈನೋ ಬ್ರೈನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಶ್ರೀ ಅರುಳ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದು ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರದ ಮಕ್ಕಳ ಅತ್ಯುತ್ತಮ ಸಾಧನೆಯನ್ನು ಶ್ಲಾಘಿಸಿದರು. ಅಕಾಡೆಮಿನಲ್ಲಿ ಎಲ್ಲ ಮಕ್ಕಳು ಸೇರಿದ್ದಾರೆ. ಈಗ ಸ್ವಲ್ಪ ದಿನಗಳ ಒಂದು ವಾರದ ಮುಂಚೆ ಬೆಂಗಳೂರಿನಲ್ಲಿ ಎಲ್ಲ ಮಕ್ಕಳು ಸಹ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸುಮಾರು ಜನ ಮಕ್ಕಳು ಈಗ ಜಸ್ಟ್ 1 ತಿಂಗಳಿಂದ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಇಲ್ಲಿ ಕವಿತಾ ಮೇಡಮ್ಮು ಬೆಳಿಗ್ಗೆಯಿಂದ ಸಂಜೆವರೆಗೆ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಂಡು ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಮಕ್ಕಳು ಕಾನ್ಸಂಟ್ರೇಷನ್ನು, ಅಟೆನ್ಷನ್ನು ಜಾಸ್ತಿ ಆಗುತ್ತೆ. ಅವರು ಸ್ವಂತ ಮಕ್ಕಳೇನೋ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕಾಳಜಿ ವಹಿಸ್ತಾರೆ. ಪ್ರತಿ ಮಕ್ಕಳಿಗೂ ಏನಾದರೂ ತಪ್ಪಿದ್ದನ್ನು ತಿದ್ದೋದು, ಅಕಸ್ಮಾತ್ ಮಕ್ಕಳು ಏನಾದರೂ ಒಂದು ಕ್ಲಾಸ್ ಮಿಸ್ ಆಯಿತು ಅಂತಂದರೆ ಅವರೇ ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ಳೋದು, ಯಾವ ಮಗು ಕಲಿಕೆಯಲ್ಲಿ ಹಿಂದಿರುತ್ತೆ ಆ ಮಗುಗೆ ವಿಶೇಷ ಕಾಳಜಿ ವಹಿಸೋದು, ಅವರ ಪೇರೆಂಟ್ಸ್ಗಳಿಗೂ ಸಹ ವಿಶೇಷ ಕಾಳಜಿ ವಹಿಸಿ ಅವರು ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಮತ್ತು ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಮಕ್ಕಳು ಭಾಳಷ್ಟು ಜನ ಮೊಬೈಲ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ ಅಥವಾ ಟಿ ವಿ ನೋಡ್ತಾರೆ. ಸೊ ಆ ಎಲ್ಲ ವಿಚಾರಗಳಿಂದ ಮಕ್ಕಳನ್ನು ನಾವು ದೂರ ಮಾಡಬೇಕು ಅಂತಂದರೆ ಈ ರೀತಿಯ ಒಂದು ಕಾಂಪಿಟೇಷನ್ ಇರುವಂಥ ಒಂದು ಸ್ಪರ್ಧೆ ಇರುವಂತಹ ಕೋರ್ಸ್ಗೆ ಸೇರಿಸ್ತಂತಂದರೆ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿತಾರೆ, ಅವರ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಏನು ಬ್ರೈನೋ ಬ್ರೈನ್ ಅಕಾಡೆಮಿ ಇದೆ, ಇಲ್ಲಿಗೆ ಒಂದು ಮಕ್ಕಳು ಸೇರಿತು ಅಂತಂದರೆ ನಿಜವಾಗ್ಲೂ ಅವರ ಒಂದು ಕಲಿಕಾ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. many things like the speed and the knowledge
and mathematics and everything. So I don't know. This is my children. This is first experience and this is level 1. So I think I wish everyone all the best for everything. Mr. Kanvaya, faculty and franchisee of Braino Brain Madikeri. It's 21 years since I've been doing this course. Absolutely no looking back. The best decision ever since you're dealing with children. It's a skill development program which really helps, enhances the brain capacity of the child, makes them believe in themselves, takes them to greater heights of concentration, memory. This helps them choose the profession that they like, find out what they're good in. I think with supportive parents and children, this is the best field to get into. 21 years, we have empowered so many children doing extremely well in so many different fields. Each child reaches the best part of their life. They reach the best version of themselves. They learn to believe in themselves, and this is all what Braino Brain is about. We have a great team of helping the faculty, franchisee, our team managers. I think with this, since you're dealing with the future generation, we are very satisfied with what we are doing. Thank you very much. And I've completed all my 10th levels since 2 years ago. And Braino Brain makes learning fun and Hello everyone, my name is Kanakshi. I'm from Braino Brain Madikeri Center, and I've completed all my 10th levels. And Braino Brain makes learning fun and super great. And I was able to complete all my 10th levels because of my dearest teacher. More than a teacher, she's my best friend. Thank you, Kavita, and Braino Brain was a wonderful experience. ನಮಸ್ತೆ, ನಾನು ಮೊಹಮ್ಮದ್ ಅಬ್. ನಾನು ಖ್ಯಾತಿಪುರದ ವಿದ್ಯಾಶಾಲೆ ಕೊಡಗು ವಿದ್ಯಾಲಯದಲ್ಲಿ ಓದುವ ಒಬ್ಬ ಸಾಧಾರಣ ವಿದ್ಯಾರ್ಥಿ. ಮತ್ತು ಒಂದು ಮುಖ್ಯವಾದ ಏಕೆಂದರೆ ನಾನು ಡಿಜಿಟಲ್ ಲೆವೆಲ್ ಅಬ್ಯಾಕಸ್ ಕಾಂಪಿಟೇಷನ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದೇನೆ. ಮುಂಚೆ ನನಗೆ ಅಬ್ಯಾಕಸ್ ನಂದು ಸ್ಕೂಲಿಗೆ ಬಂದರೆ ನನಗೆ ಸ್ಕ್ರೀನ್ ಮತ್ತು ಆಟ ಆಡಲಿಕ್ಕೆ ಟೈಮ್ ಮತ್ತು ಸಂಡೇಸ್ ಕ್ಲಾಸಸ್ ಹೋಗಬೇಕು ಅಂತ ಟೆನ್ಷನ್ ಅನಿಸಿದ್ದು. ಆದರೆ but some good people convinced me to join the club. So first ನಾನು ಕವಿತಾ ಮ್ಯಾಮ್ ಜೊತೆ ಪರಿಚಯ ಮಾಡಿದೆ. ಅವ್ರು ಫಸ್ಟೇ ನನಗೆ ಇಷ್ಟ ಆದರೆ ಹೇಳಿದೆ ಅವರು ನನಗೆ ನೀನೇ ಬೆಸ್ಟ್ ಅಂತ ಪಾಸಿಟಿವ್ನೆಸ್ ಕೊಟ್ಟರು. ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಅವರು ಕ್ಲಾಸಸ್ ಹಾಗೇನೇ ಇರಲಿಲ್ಲ, ಏಕೆಂದರೆ ಅವರು ಯಾವಾಗಲೂ ನಮಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಮತ್ತು ನಮಗೆ ಯಾವ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ meanwhile mathematics is the basic aspect of every life, and abacus makes this much more easier and simpler to learn. And we have a very good teacher who is humble, kind, and many more advantages. She also teaches not only abacus, but she also tells us to gives us more confidence and makes us learn it much more harder. Because of abacus, I gained a lot of confidence. I reduced my screen on to 30%, and I also started focusing on my subjects much more faster. So overall, I would request all the parents to let our child join abacus so that they will be brighter in life and make our world much more eligible. I've completed all my 10th levels 2 years ago. Braino Brain was a wonderful experience for me. It didn't just teach me abacus, it also taught me focus, confidence, and how to believe in myself. I would like to thank my dearest Kavita for all the support. Hi, good evening all. Myself Namanam Gowda. I am a student of Kavita Aunty from Braino Brain Madikeri Center. I participated in the state level competition which was held in Bangalore. The paper was so tough, but I did my best paper possible. And thanks for the motivation and encouragement of Kavita Aunty, and I got a champion today because of her. Thank you. First, I'm going to talk about my dearest Kavita Aunty, who is a guiding light to my journey of friendship. She is as kind as chocolate, never made us bored in the classroom, making every step interesting and enjoyable. Next, if I talk about my experience in the competition, it was wonderful. I never felt nervous because Kavita Aunty always guided me how to face a challenge with confidence. She has also told me that participation is more important than winning a prize. Thank you, Kavita, for inspiring me to become a better version of myself. ಚಾಂಪಿಯನ್ ಟ್ರೋಫಿ ವಿಜೇತರು ಸೋನ್ ಸೋಮಣ್ಣ,
PC, ಅನ್ವಿತ್ ಎಸ್, ಆರುಷಿ ಕೆಸಿ, ರಾಜು ಎಂಎಂ, ಶ್ರೀಹಾನ್ ಸಂಜಯ್ ಜಿತ್ತಿ, ಲಕ್ಷಿತಾ ಬಿಆರ್, ಲಲಿತ್ ಆದಿತ್ಯ, ಬಿಎಸ್ಕೆ ಪರಾಗ್ ದೇವಯ್ಯ, ದಿಗಂತ್ ಸಿಪಿ, ಕನಿಷ್ಕಾ ಪಿಸಿ, ಪ್ರಥಮ್ ಚಿನ್ನಪ್ಪ ಬಿಎಲ್, ಯಾನ್ವಿ ಬೋಜಮ್ಮ ಎಂಪಿ, ಅಭಿನವ್ ಕ್ರಿಶ್ ಜಿ, ಏಡನ್ ಜೆ ತಾರಕನ್, ಲಿವ್ಯಾ ಸುನೀತಕುಮಾರ್, ಶೌರ್ಯ ಎಸ್.ವಿ. ಕುಡ್ತೇಕರ್, ತನಿಷ್ಕಾ ಕೆಎ, ನಮನ್ ಎಂ ಗೌಡ, ಗಣಿತ್ ಪೊನ್ನಣ್ಣ ಎಂಎಂ, ಮಿನುಗು ಎಸ್, ಋಷಾಂಕ್ ಸಿಸಿ, ವಿಯಾನ್ ಸೂರ್ಯ, ಲಶಿಕಾ ರೈ ಜೆ, ಮೀನಾಕ್ಷಿ ಡಿಎಂ. ಚಿನ್ನದ ಪದಕ ವಿಜೇತರು ಜಶ್ವಿತಾ ತಂಗಮ್ಮ ಎಪಿ, ಸಮರ್ಥ್ ಗಣಪತಿ ಎಸ್ಕೆ, ತನುಷ್ ಪೂವಣ್ಣ ಸಿಪಿ, ಕನಿಷಾ ಸುನೀತಕುಮಾರ್, ನಿಹ್ಲಾ ಜೆ ತಾರಕನ್, ರಿಯಾಂಕಾ ಎಂ, ಆರಾಧ್ಯ ಕೆಸಿ, ಹರ್ಷಿಣಿ ಎಂಕೆ, ಮಯಾಂಕ್ ಎಂ, ಪೂಜನ್ ಗೌಡ ಎಂಎ, ಬಿ ಕೃಷ್ವಿನ್ ಅದ್ವಿಕ್, ರಂಜಿತ್ ಎಂಎಂ, ಅಯಾರ ಎಸ್, ಆದ್ಯ ನವೀನ್ ರೈ, ಖುಷಿ ದೇವಯ್ಯ ಬಿಪಿ, ಮೊಹಮ್ಮದ್ ಅಬಾನ್ ಸಿ. ಬೆಳ್ಳಿ ಪದಕ ವಿಜೇತರು ವಿಹಾನ್ಯ ಹೆಚ್ಗೆ, ದಿಯಾ ವೈಬಿ, ಇಸ್ರಾಯೇಲ್ ಸಾನ್ವಿಕ್ ಎಸ್, ಚಾರ್ವಿ ಬಿಆರ್, ರುಷಾಲಿ ಪಿಜೆ, ಇಸ್ರಾಯೇಲ್ ಸಾತ್ವಿಕ್ ಎಸ್, ಮೋನಿಶ್ ಬಿಎಸ್, ಜೊಹನ್ನ ಮಡ್ತಾ, ಕೃತಾರ್ಥ್ ಎಂ, ಪ್ರಣವ.